ಹಾಯ್ ಎಲ್ರಿಗೂ ನಮಸ್ಕಾರ. ವೇಟ್ಸ್ ಮೇಕರ್ ಆ್ಯಂಡ್ ಸಲೂನಲ್ಲಿ ಟ್ರೈನಿಂಗ್ ಜೊತೆಗೆ ನಾವು ಸರ್ವಿಸಸ್ ಸಹ ಕೊಡ್ತೀವಿ. ಇಲ್ಲಿ ನಮಗೆ ತುಂಬ ಜನ ಕ್ಲೈಂಟ್ಸ್ ಇದ್ದಾರೆ. ತುಂಬ ಕಂಟಿನ್ಯೂಸ್ ಆಗಿ ಮಂತ್ಲಿ ಸಹ ಬರೋರು ಇದ್ದಾರೆ, ರಿಪೀಟ್. ಮತ್ತು ನ್ಯೂ ಕ್ಲೈಂಟ್ಸ್ ಸಹ ಬರ್ತಿರ್ತಾರೆ. ಈಗ ನಾನು ಸರ್ವಿಸ್ ಮಾಡ್ತಾಯಿರೋದು ನಮ್ಮ ಕಂಟಿನ್ಯೂಸ್ ಬರ್ತಾ ಇರ್ತಾರೆ ನನಗೆ ಅವರು. ಇವ್ರಿಗೆ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ವಿ ರೀಸೆಂಟಾಗಿ. ಅದೇ ನಾನು ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೆ. ಬ್ಲ್ಯಾಕ್ ಹೇರ್ ಕಲರ್ ಯೂಸ್ ಮಾಡ್ತಿದ್ರು ಅವ್ರಿಗೆ ಅಂತ. ಬಟ್ ಅವರಿವತ್ತು ಆಫ್ಟರ್ ಹೇರ್ ಸ್ಟ್ರೈಟ್ನಿಂಗ್ ಒಂದು ಹೇರ್ ಕಲರ್ಗೆ ಅಂತ ಬಂದಿದ್ದರು. ತುಂಬ ಚೆನ್ನಾಗಿ ಹೇರ್ನ ಮೇಂಟೈನ್ ಮಾಡಿದ್ದಾರೆ. ನಾವು ಮಾಡೋ ಕೆಲಸ ಮಾತ್ರ ಅಲ್ಲ, ಅವ್ರು ಮೇಂಟೈನ್ ಮಾಡೋದು ಸಹ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅವ್ರಿಗೆ ಅದೇ ಅಪ್ರಿಷಿಯೇಟ್ ಮಾಡಿದೆ. ಮತ್ತು ತುಂಬ ಎಲ್ಲ ಲೈಕ್ ಮಾಡಿದ್ರಂತೆ. ಜೊತೆಗೆ ಅವ್ರ ಮಗ ಸಹ ಬಂದು ಪದೇ ಪದೇ ಕೂದಲನ್ನ ಹೀಗೆಲ್ಲ ಮಾಡ್ತಿರ್ತಾರಂತೆ, ಅಂದರೆ ಶೇಕ್ ಮಾಡೋದು, ಮುಟ್ಟೋದು. ಏಕೆಂದರೆ ಅಷ್ಟು ಸಾಫ್ಟಾಗಿರುತ್ತೆ ಆ ಹೇರು. ಹಾಗಾಗಿ ಯಾರಾದರೂ ಬಂದು ನೀವು ಮಾಡಿರೋ ಕೆಲಸ ಚೆನ್ನಾಗಿದೆ, ನಮಗೆ ಖುಷಿ ಆಯಿತು, ಅಥವಾ ಯಾರೋ ಅದನ್ನು ರೆಕಗ್ನೈಸ್ ಮಾಡಿದ್ರು ಅಂದಾಗ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವೇ ನೋಡ್ತಾ ಇದ್ರೆ ರಿಸಲ್ಟು ನಿಜವಾಗ್ಲೂ ಚೆನ್ನಾಗಿದೆ. ನೆಕ್ಸ್ಟು ನಾನು ಸಾಮಾನ್ಯವಾಗಿ ಹೇರ್ ಸ್ಪಾ ಮಾಡಿಸ್ಕೊಂಡ್ರೆ ಒಳ್ಳೆಯದು. ನೀವು ಎನಿ ಟ್ರೀಟ್ಮೆಂಟ್ ತೊಗೊಂಡಿರಿ ಅಥವಾ ತಗೊಳ್ದೇ ಇರಿ, ಹೇರ್ ಸ್ಪಾ ತುಂಬಾ ಇಂಪಾರ್ಟೆಂಟ್. ನಾನು ಅವ್ರಿಗೆ ಇವತ್ತು ಅವ್ರದ್ದು ತುಂಬ ಸರ್ವೀಸಸ್ ಇತ್ತು. ಎಲ್ಲ ಸರ್ವೀಸ್ನ ಮುಗಿಸ್ಕೊಟ್ಟು ನನ್ನ ಸ್ಟೂಡೆಂಟ್ಗೆ ಕ್ಲಾಸ್ ತೊಗೊಂಡೆ, ಪ್ರಾಕ್ಟಿಕಲ್ ಕ್ಲಾಸು. ಅವ್ರಿಗೆ ವ್ಯಾಕ್ಸಿಂಗ್ ಪ್ರಾಕ್ಟಿಕಲ್ ಇತ್ತು. ನಾನು ಇವತ್ತು ಮಾರ್ನಿಂಗ್ 8 o'clock ನಾನು ಕೆಲಸ ಶುರು ಮಾಡಿದ್ದೆ. 11ಗೆ ಅವ್ರದ್ದು ತುಂಬ ಸರ್ವೀಸಸ್ ಇತ್ತು. ಹಾಗಾಗಿ ಅವ್ರನ್ನ ಕಳಿಸ್ಕೊಟ್ಟು ಆನಂತರ 11ಗೆ ಬರೋ ಸ್ಟೂಡೆಂಟ್ಸ್ಗೆ ವ್ಯಾಕ್ಸ್ ತೊಗೊಂಡೆ. ವ್ಯಾಕ್ಸ್ ಅಂದರೆ ತುಂಬ ಥರ ಇರುತ್ತೆ. ಹನಿ ವ್ಯಾಕ್ಸು, ರಿಕಾ ವ್ಯಾಕ್ಸು, ರೋಲ್ ಆನ್ ವ್ಯಾಕ್ಸು, ವಿತೌಟ್ ಸ್ಟ್ರಿಪ್ ವ್ಯಾಕ್ಸು, ಇದೆಲ್ಲನೂ ಸಹ ನಾವು ಸ್ಟೂಡೆಂಟ್ಸ್ಗೆ ಕಲಿಸ್ಬೇಕಾಗತ್ತೆ. ಹಾಗೆ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಸ್ಟೂಡೆಂಟ್ಸ್ ಇದ್ದಾಗ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ, ಇಲ್ಲದಿರುವಾಗ ನನ್ನ ಮೇಲೆ ತಗೊತೀನಿ. ಕ್ಲೈಂಟ್ಸ್ ಇದ್ದಾಗ ಕ್ಲೈಂಟ್ಸ್ ಮೇಲೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಒಟ್ಟಾರೆ ನನ್ನ ಸ್ಟೂಡೆಂಟ್ಸ್ಗೆ ಇಂಥ ಕೆಲಸ ಗೊತ್ತಿಲ್ಲ ಅಥವಾ ಈ ಸರ್ವಿಸ್ ಬಗ್ಗೆ ನನಗೆ ಹೇಳ್ಕೊಟ್ಟಿಲ್ಲ ಅಂತ ಆ ನಾಲೆಡ್ಜ್ ಬರೋ ಥರ ನಾನು ಹೇಳ್ಕೊಡ್ತೀನಿ. ಅವ್ರಿಗೆ ಯಾವತ್ತೂ ಥಾಟ್ ಬರಬಾರ್ದು, ಅಥವಾ ಅವ್ರು ವರ್ಕ್ ಮಾಡುವಾಗ ಕನ್ಫ್ಯೂಷನ್ಗಳು ಆಗಬಾರ್ದು. ಪ್ರಾಕ್ಟೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕೆಲಸ ಆಗಲಿ, ಎಲ್ಲೇ ಆಗಲಿ, ಪ್ರತಿದಿನ ಪ್ರಾಕ್ಟೀಸ್ ಬೇಕು. ನಿಮ್ಮಲ್ಲಿ ಎಷ್ಟು ಡೆಡಿಕೇಶನ್ ಇರುತ್ತೋ ನಾನು ಕಲಿಸೋದು ಸಹ ಅದೇ ಥರ ಕಲಿಸ್ತೀನಿ. ಇವತ್ತು ನಂದು ಫುಲ್ ಒಂಥರ ಟೈಟ್ ಶೆಡ್ಯೂಲ್ ಡೇ ಅಂತ ಹೇಳ್ಬೋದು. ಯಾಕೆಂದರೆ ಮಾರ್ನಿಂಗ್ 8ಇಂದ ನೈಟ್ 8ವರೆಗೂ ಕೆಲಸ ಮಾಡಿದ್ದೀನಿ. ಹನಿ ವ್ಯಾಕ್ಸ್ನ ಇವಾಗ ಇವ್ರು ಟ್ರೈ ಮಾಡ್ತಿದ್ದಾರೆ. ಬಟ್ ಅಷ್ಟೆಲ್ಲ ಹೇಳಿ ನಾನು ನನ್ನ ಒಂದು ಬ್ಲಾಗಲ್ಲಿ ನಿಮಗೆ ಬೋರ್ ಮಾಡಲ್ಲ. ಬೇರೆ ಏನಾದ್ರೂ ತಗೊಳ್ಳೋಣ. ಇವತ್ತಿನ ನನ್ನ ಒಂದು ಲಂಚ್ ಏನಿತ್ತಂದರೆ, ಮನೆಗೆ ಹೋಗಿ ಊಟ ಮಾಡೋದು ಅಥವಾ ಏನೋ ಆಗಲಿಲ್ಲ, ಒಂದು ಟೈಮ್ ಏನೋ ಇರಲಿಲ್ಲ ಕೆಲವೊಂದು ವಿಚಾರಗಳಿಗೆ ಅಂತ ಹೇಳಿ ಇಲ್ಲೇ ಹೊರಗಡೆ ಹೋಗಿ ಪಿಜ್ಜಾ ತಿಂತಿದ್ದು. ಪಿಜ್ಜಾ ಯಾವತ್ತೂ ಮನೆಗೆ ತಗೊಬಂದು ತಿಂತಾಯಿದ್ವಿ. ಇವತ್ತು ಹೋಗಿ ಅಲ್ಲೇ ಡೊಮಿನೋಸಲ್ಲೇ ತಿಂದ್ವಿ. ನನ್ನ ಸ್ಟೂಡೆಂಟ್ ಎಷ್ಟು ಅಂದರೆ ಕೆಲಸ ಗೊತ್ತವ್ರಿಗೆ, ಬಟ್ ಆದರೂ ಸಹ ಸಮ್ಟೈಮ್ಸ್ ಯಾರೇ ಆದರೂ ಅಷ್ಟೇ, ನಾವಾದರೂ ಅಷ್ಟೇ, ಸಣ್ಣ ಪುಟ್ಟ ಕನ್ಫ್ಯೂಷನ್ಗಳು ಇದ್ದೇ ಇರುತ್ತೆ. ಸೊ ಅವರ ಒಂದು ಟ್ರೈನಿಂಗ್ ಇವತ್ತಿನ ಕ್ಲಾಸ್ನ ಮುಗಿಸಿ ಅವರು 2 o'clock ಹೊರಟರು. ಅವರು ಹೋದ ನಂತರ ನನ್ನ ಲಂಚನ್ನು ಮುಗಿಸಿ ನಾನು ಮತ್ತೆ ಸಲೂನ್ ಬಂದೆ. ಸಮ್ಟೈಮ್ಸ್ ಮನೆ ನಿಯರ್ ಇರೋದ್ರಿಂದಾಗಿ ರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀನಿ. ಇವತ್ತು ರೆಸ್ಟ್ ಬೇಡ ಅಂತ ಡಿಸೈಡ್ ಮಾಡಿ ಸಲೂನ್ಗೆ ಹೋಗಿ ಸ್ವಲ್ಪ ಹೊತ್ತು ಖಾಲಿ ಅಂದರೆ ಸುಮ್ಮನೆ ಮೊಬೈಲ್ ನೋಡ್ತಾ ಅಥವಾ ಕೆಲವೊಂದು ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ತಾ ಕೂತಿದ್ದೆ. ಆನಂತರ ಈವ್ನಿಂಗ್ ಮತ್ತೆ ಕ್ಲೈಂಟ್ಸ್ ಬಂದರು. ಅಂದರೆ ಇವತ್ತು ಆಲ್ಮೋಸ್ಟ್ ಹೇರ್ಗೆ ಸಂಬಂಧಪಟ್ಟ ಡೇ ಅಂತ ಅನಿಸುತ್ತೆ. ಹೇರ್ ಕಟ್, ಹೇರ್ ಕಲರ್ಗಳು, ಹೇರ್ ಸ್ಪಾ ಇದೇ ಮ್ಯಾಕ್ಸಿಮಮ್ ಇತ್ತು. ಇವರು ಸಹ ನಮ್ಮ ಪರ್ಮನೆಂಟ್ ಕ್ಲೈಂಟೇನೆ. ಈ ಮಗುಗೆ ಸುಮಾರು ಆಲ್ಮೋಸ್ಟ್ ತುಂಬ ಟೈಮ್ ಹೇರ್ ಕಟ್ ಮಾಡಿದ್ವಿ. ಈ ಸಲ ಅವರಮ್ಮ ಹೇಳಿದ್ದಂತೆ ನನಗೆ ಶಾರ್ಟ್ ಬೇಕು, ರೆಡಿ ಮಾಡಿ ಕಳ್ಸೋಕ್ಕಾಗಲ್ಲ, ನನಗೆ ಅವ್ರ ಹೇರ್ನ ಶಾರ್ಟ್ ಮಾಡಿಕೊಡಿ ಅಂತ. ಇವ್ರಿಗೆ ಮಗಳಿಗೆ ಲೆಂತ್ ಬೇಕು ಹೇರ್, ಯಶಿಕಾ ಅಂತ ಅವ್ರ ಹೆಸರು. ಸೊ ನಾನು ಅವ್ರಿಗೆ ಹೇಳಿದೆ ಒಂದು ವೀಡಿಯೋ ಮಾಡ್ಕೊತೇನೆ, ತುಂಬ ದಿನ ಆಯಿತು ನನಗೆ ಸಮ್ಟೈಮ್ಸ್ ಬ್ಲಾಗ್ ಮಾಡಬೇಕಂತ ಅನಿಸುತ್ತೆ. ಅದಕ್ಕೇನಂತೆ ತಗೊಳ್ಳಿ. ಇವತ್ತೆಲ್ಲ ಕ್ಲೈಂಟ್ಸು ಸಹ ಅದೇ ಹೇಳ್ತಾಯಿದ್ರು, ತಗೊಳ್ಳಿ ಪರವಾಗಿಲ್ಲ ಅಂತ. ಬಟ್ ಆದರೂ ಸಹ ನಾನು ಕೆಲವೊಬ್ಬರು ದೊಡ್ಡವ್ರು ಏನಿದ್ದಾರೆ ಅವ್ರ ಫೇಸ್ನ ಹೈಡ್ ಮಾಡಿದ್ದೀನಿ. ಯಾಕೆ ನಾವೇನು ಹೇಳಬೇಕು ಅದಷ್ಟು ಹೇಳಿದ್ರೆ ಸಾಕು ಅಂತ. ಯಾವುದೇ ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ನಾನಂತೂ ನೆಗ್ಲೆಕ್ಟ್ ಮಾಡಲ್ಲ. ಮತ್ತು ಪ್ರತಿಯೊಬ್ಬರನ್ನು ಸಹ ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ. ಅವ್ರು ಚಿಕ್ಕ ಮಗು ಆದರೂ ಅಷ್ಟೇ, ಅವ್ರಿಗೂ ಸಹ ಅವ್ರಿಗೆ ಏನು ಕಟ್ ಮಾಡ್ತಾಯಿದ್ದೀನಿ, ಅದು ಹೇಗೆ ಕಾಣುತ್ತೆ ಎಕ್ಸ್ಪ್ಲೇನ್ ಮಾಡಬೇಕಲ್ವಾ.
ಹಾಗಾಗಿ ಅವ್ರಿಗೂ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ತುಂಬ ಖುಷಿ ಆಯಿತು. ನಾನು ಈ ಸಲ ಏನು ಮಾಡಿದೆ, ಮಗು ಸ್ವಲ್ಪ ಸೆಕೆ ಆಗುತ್ತೆ ಅಂತ ಕೆಳಗಡೆ ಒಂದು ಆ ಬಾಬ್ನ ಡಿಫ್ರೆಂಟಾಗಿ ಕಟ್ ಮಾಡಿದ್ದೀನಿ. ಪ್ರತಿ ಸಲ ಅಷ್ಟೇ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಕ್ಲೈಂಟಿಗೆ ಖುಷಿ ಆದರೆ ನಮಗೆ ಖುಷಿ. ಇದು ನನ್ನ ಥೀಮ್ ಆಯಿತಾ. ಪ್ರತಿ ಕೆಲಸನೂ ಅಷ್ಟೇ, ಈಗ ಒಬ್ಬರು ಬಂದರು ಕ್ಲೈಂಟ್ ಅಂತ ನಾನು ಇನ್ನೊಬ್ಬರು ನೆಗ್ಲೆಕ್ಟ್ ಮಾಡಲ್ಲ. ನೆಕ್ಸ್ಟ್ ಅದು ಹೇಳಿದ್ನಲ್ಲಿ ಇವತ್ತು ಹೇರ್ ಡೇ ಅಂತ, ಸೊ ಹಾಗೆ ಆಗಿತ್ತು. ಇವತ್ತು ಮತ್ತೆ ಯು ಕಟ್ ಜೊತೆಗೆ ಅವರು ಕಲರಿಂಗ್ ತಂದಿದ್ರು, ಅವ್ರಿಗೂ ಸಹ ಕಲರ್ ಮಾಡಿ ಅವರು ಸ್ವಲ್ಪ ಬೇರೆ ಸರ್ವಿಸಸ್ ಕೇಳಿದರು. ಇದಕ್ಕೂ ಮಧ್ಯೆ ಸ್ವಲ್ಪ ಐಬ್ರೋಸ್ ಎಲ್ಲ ಶೇಪ್ ಮಾಡಿದ್ದು, ಬಟ್ ಅದನ್ನೆಲ್ಲ ನಾನು ವಿಡಿಯೋ ಮಾಡಿಲ್ಲ. ನಿಮ್ಗೆ ಅದೇನಾಗುತ್ತೆ ಅಂದರೆ ಎಲ್ಲನೂ ನೆನಪಾಗಲ್ಲ ಆ ಟೈಮ್ಗೆ ನಾನು ಪ್ರತಿಯೊಂದೂ, ಬಟ್ ಯಾವ್ದು ನೆನಪಾಯಿತು ಅದನ್ನಷ್ಟೇ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತು ನನ್ನೆಲ್ಲ ಕ್ಲೈಂಟ್ಸ್ಗೂ ಸಹ ಥ್ಯಾಂಕ್ ಯು ಸೋ ಮಚ್. ಬಾಯ್.